ಸಿಡಬ್ಲ್ಯೂಆರ್ಸಿ ತೀರ್ಪಿಗೆ ಸಂಬಂಧಪಟ್ಟಂತೆ ಕರ್ನಾಟಕದಾದ್ಯಂತ ಆಕ್ರೋಶ ಹೆಚ್ಚಾಗಿದೆ. ಪ್ರತಿಭಟನೆಯ ಕಾವು ಕೂಡ ಹೆಚ್ಚಾಗಿದೆ. ಈ ಸಿಡಬ್ಲ್ಯೂಆರ್ಸಿ ತೀರ್ಪು ಕರ್ನಾಟಕದ ಪಾಲಿಗೆ ಮರಣ ಶಾಸನವಿದ್ದಂತೆ ಅಂತ ಕರವೇ ನಾರಾಯಣಗೌಡರು ಹೇಳಿದ್ದಾರೆ. ಹೌದು, ಜಿ ಕನ್ನಡ ನ್ಯೂಸ್ ಜೊತೆಗೆ ಕರವೇ ನಾರಾಯಣಗೌಡರು ಏನೆಲ್ಲ ಮಾತಾಡಿದ್ದಾರೆ ಬನ್ನಿ ಕೇಳೋಣ. ತಮಿಳುನಾಡಿಗೆ ನೀರು ಹರಿಸೋದ್ರ ಬಗ್ಗೆ ಏನು ಹೇಳ್ತೀವಿ? ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಕೊಡುವಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕ ಇಲ್ಲ. ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ನಾವು 4.5 TMC ನೀರನ್ನ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಬೇಕಾಗತ್ತೆ. ಸೊ ಇದನ್ನು ಮಾತುಕತೆಯಲ್ಲಿ ಬಗೆಹರಿಸಬಹುದಿತ್ತಲ್ಲ? ಮಾತುಕತೆಯಲ್ಲಿ ಬಗೆಹರಿಸಲಿಕ್ಕೆ ಎರಡು ರಾಜ್ಯ ಸರ್ಕಾರಗಳು ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸಬೇಕಾಗತ್ತೆ. ಈ ಸಂದರ್ಭದಲ್ಲಿ ಚರ್ಚೆ ಮಾಡಲಿಕ್ಕೆ ಇದೇ ಆಗಸ್ಟ್ 3ನೇ ತಾರೀಕು ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಒಗ್ಗೂಡ್ತಾ ಇದ್ದಾರೆ. ಅಲ್ಲಿ ಏನು ಚರ್ಚೆ ಆಗುತ್ತೆ, ಅದರಿಂದ ಏನಾದರೂ ಕಾವೇರಿ ವಿಚಾರ ಅಲ್ಲಿ ಚರ್ಚೆಗೆ ಬಂದರೆ ಅದು ಒಂದು ರೀತಿಯಲ್ಲಿ ಒಂದು ಇತಿಹಾಸದ ಚರ್ಚೆ ಆಗುತ್ತೆ, ಇತಿಹಾಸದ ತೀರ್ಮಾನ ಆಗುತ್ತೆ. ಅದಕ್ಕೋಸ್ಕರ ನಾನು ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀವಿ, ನಿಮ್ಮ ಚರ್ಚೆಯ ಪ್ರಮುಖವಾದ ವಿಚಾರವೇ ಕಾವೇರಿ ಆಗಲಿ ಅನ್ನೋದು ನನ್ನ ಉದ್ದೇಶ. ನಾರಾಯಣಗೌಡ ಅವರು ಬಹಳಷ್ಟು ಈ ವಿಚಾರ ಬಂದಾಗ ಬಹಳಷ್ಟು ಬಾರಿ ಹೋರಾಟ ಮಾಡಿದ್ದೀರಾ. ಸೊ ಈ ಬಾರಿಯ ಹೋರಾಟ ಹೇಗಿರುತ್ತೆ ಸರ್? ಬಹುಶಃ ಏನಾದರೂ ಕರ್ನಾಟಕದ ರೈತರ ಹಿತವನ್ನು ಬಲಿ ಕೊಟ್ಟು ನೀವೇನಾದರೂ 4.5 TMC ನೀರನ್ನ ತಮಿಳುನಾಡಿಗೆ ಬಿಟ್ಟರೆ 91ರಲ್ಲಿ ಕರ್ನಾಟಕ ಹೇಗೆ ಭುಗಿಲು ಹೇಳ್ತೋ ಆ ಪರಿಸ್ಥಿತಿಗೆ ಮತ್ತೆ ಕರವೇ ಕಾರಣ ಆಗುತ್ತೆ. ಬೆಂಗಳೂರಲ್ಲಿ ಈಗಾಗಲೇ ನೀರಿನ ಕೊರತೆ ಇರುವಂಥದ್ದು, ರೈತರು ಕಂಗಾಲಾಗಿದ್ದಾರೆ, ಬೆಳೆ ಬೆಳೆಯೋಕೆ ನೀರಿಲ್ಲ. ಆದರೂ ಕೂಡ ಯಾಕೆ ಇವರು ಈ ರೀತಿಯಾದಂತಹ ಮುಟ್ಟಳ ಪ್ರದರ್ಶನ ಮಾಡ್ತಾ ಇದ್ದಾರೆ? ಬಹುಶಃ ಕಾವೇರಿ ನೀರು ಸಮಿತಿ ಏನಿದೆ, ನಿಯಂತ್ರಣ ಸಮಿತಿ, ಅದಕ್ಕೆ ಮನವರಿಕೆ ಮಾಡಿಕೊಡೋದ್ರಲ್ಲಿ ವಿಫಲವಾಗಿದೆಯೇನೋ ನಮ್ಮ ಸರ್ಕಾರ ಅಂತ ಅನಿಸುತ್ತೆ. ಅದೇ ರೀತಿಯಲ್ಲಿ ಕಾವೇರಿ ನಿಯಂತ್ರಣ ಸಮಿತಿ ಈ ರಾಜ್ಯಕ್ಕೆ ಆದೇಶ ಮಾಡೋದಕ್ಕಿಂತ ಮುಂಚೆ ಒಂದು ನಿಯೋಗವನ್ನು ಕರ್ನಾಟಕಕ್ಕೆ ಕಳಿಸಿ ಕಾವೇರಿ ಪ್ರದೇಶದಲ್ಲಿ ಎಷ್ಟರ ಮಟ್ಟಿಗೆ ನೀರು ಡ್ಯಾಮ್ಗಳಲ್ಲಿ ಇದೆ ಅನ್ನೋದು ಅವರು ಮನವರಿಕೆ ಮಾಡ್ಕೋಬೇಕಾಗಿತ್ತು. ಅದನ್ನು ಮಾಡಿಕೊಳ್ಳದೆ ಏಕಾಏಕಿ ಈ ಥರದ ತೀರ್ಪು ಅದು ಕರ್ನಾಟಕಕ್ಕೆ ಮರಣ ಶಾಸನವಾಗಿದೆ. ಹಾಗಾಗಿ ಆ ತೀರ್ಪನ್ನು ಒಪ್ಕೋಬೇಕು ಅಂತೇನಿಲ್ಲ. ಆ ತೀರ್ಪನ್ನು ಪ್ರಶ್ನಿಸಿ ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರದ ಮುಂದೆ ರಾಜ್ಯ ಸರ್ಕಾರ ವಾದವನ್ನು ಮಾಡಬಹುದು. ಜಲಸಂಪನ್ಮೂಲ ಸಚಿವರು ರಾಮಲಿಂಗಾರೆಡ್ಡಿ ಮೇಲ್ಮನವಿ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಇಷ್ಟು ಜನ ಇದ್ದಾರೆ ಪೊಲಿಟಿಕಲಲ್ಲಿ, ಯಾಕಂದರೆ ಯಾರಿಗೂ ಕೂಡ ಅನುಭವ ಇಲ್ವಾ ಸರ್? ಬಹುಶಃ ಇವತ್ತಿನ ಸರ್ಕಾರದ ರಾಜಕಾರಣದಲ್ಲಿ ನೀರಾವರಿ ಬಗ್ಗೆ ಅಷ್ಟೊಂದು ಚೆನ್ನಾಗಿ ತಿಳ್ಕೊಂಡಿರುವವರು ಅಲ್ಲಿ ವಿಧಾನಸೌಧದಲ್ಲಿ ಕಡಿಮೆ. ಹಾಗಾಗಿ ನಮ್ಮ ಕರ್ನಾಟಕದ ನೀರಾವರಿ ತಜ್ಞರೇನಿದ್ದಾರೆ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಬೇಕಾಗುತ್ತೆ ರಾಜ್ಯ ಸರ್ಕಾರ. ಹಾಗೆ ನಮ್ಮ ಸರಿಯಾದ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ಸರಿಯಾದ ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಇದಾಗಿತ್ತು ನಾರಾಯಣಗೌಡ ಅವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.